ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಸುಪ್ರೀಂ ಕೋರ್ಟ್ ನಿನ್ನೆ ಅವ್ರ ಮೇಲೆ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದೆ. ಒಂದು ಲ್ಯಾಂಡ್ ಗ್ರಾಬಿಂಗ್ ವಿಚಾರದಲ್ಲಿ ಹುಬ್ಳಿನಲ್ಲಿ 15 ಕುಂಟೆ ಜಮೀನನ್ನು ಕಬಳಿಸಲಿಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದಿದೆಯಾ ಅಂತ? ನನ್ನ ಯಾವುದೇ ಗಮನಕ್ಕೆ ಬರಲಿಲ್ಲ. ಮತ್ತು ಎಸ್ ಕೆ ಪಾಟೀಲ್ ಒಬ್ಬರು ಅತ್ಯಂತ ಹಿರಿಯರು ಮತ್ತು ಒಂದು ಅತ್ಯಂತ ಪ್ರಾಮಾಣಿಕತೆಯ ಮತ್ತು ಅದಕ್ಕೆ ಒಂದು ಚರಿತ್ರೆವಂಥ ಒಂದು ಅತ್ಯುತ್ತಮವಾದ ಒಂದು ಶಾಸಕರು ಇವತ್ತು ಮಂತ್ರಿಗಳು ಕೂಡ ಇವತ್ತು ಆಗಿದ್ದಾರೆ. ಅವರು ಎಲ್ಲ ಯುವಕರ ಮಾದರಿಯಾಗಿ ಇರುವಂಥದ್ದು. ಸೊ ಆದ ಕಾರಣ ನಮ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಅಭಿಪ್ರಾಯ ಎಲ್ಲ ಕೂಡ ಇದೆ. ಮತ್ತು ಅವರು ಎಷ್ಟು ದೊಡ್ಡ ಮಟ್ಟದ ರಾಜಕೀಯದ ಮತ್ತು ಸಾಮಾಜಿಕ ಮತ್ತು ಸಾಕಷ್ಟು ಕುಟುಂಬದಿಂದ ಬಂದವರು. ಆದ ಕಾರಣ ಅವ್ರ ಅಪಾರ ಗೌರವ ನಮಗೆಲ್ಲರಿಗೂ ಕೂಡ ಇದೆ, ಈ ರಾಜ್ಯ ಜನತೆ ಕೂಡ ಇದೆ. ಸೊ ಯಾವುದೇ ಒಂದು ಬಹುಶಃ ಅವರಿರುವಂಥ ವ್ಯಕ್ತಿತ್ವಕ್ಕೆ ಏನಿದ್ರು ಕೂಡ ಆ ವ್ಯಕ್ತಿತ್ವ ಹಾಗೇ ಉಳಿತದೆ. ಎಸ್ ಸರ್, ಇದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಒಂದು ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಂತಹ ಆರೋಪ ಏನಿದೆ, ಆ ಆರೋಪ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಸದ್ಯ ಬಂದಿಲ್ಲ. ಆದರೆ ಈ ರೀತಿ ಹಾಗಿದ್ದು ಸರಿಯಲ್ಲ ಅಂತಕ್ಕಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರವಾಗಿರೋದ್ರಿಂದ ಸ್ಪೀಕರ್ ಕೂಡ ಅಷ್ಟೇನು ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಒಂದು ಕಡೆ ವಿಪಕ್ಷದವರಿಗೆ ಆರೋಪ, ಆದರೆ ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಕಳಂಕವನ್ನು ಹೊರುವಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಅದು ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಈಗ ಮುಜುಗರದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಸುಪ್ರೀಂ ಕೋರ್ಟ್ ನಿನ್ನೆ ಅವ್ರ ಮೇಲೆ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದೆ. ಒಂದು ಲ್ಯಾಂಡ್ ಗ್ರಾಬಿಂಗ್ ವಿಚಾರದಲ್ಲಿ ಹುಬ್ಳಿನಲ್ಲಿ 15 ಕುಂಟೆ ಜಮೀನನ್ನು ಕಬಳಿಸಲಿಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದಿದೆಯಾ ಅಂತ? ನನ್ನ ಯಾವುದೇ ಗಮನಕ್ಕೆ ಬರಲಿಲ್ಲ. ಮತ್ತು ಎಸ್ ಕೆ ಪಾಟೀಲ್ ಒಬ್ಬರು ಅತ್ಯಂತ ಹಿರಿಯರು ಮತ್ತು ಒಂದು ಅತ್ಯಂತ ಪ್ರಾಮಾಣಿಕತೆಯ ಮತ್ತು ಅದಕ್ಕೆ ಒಂದು ಚರಿತ್ರೆವಂಥ ಒಂದು ಅತ್ಯುತ್ತಮವಾದ ಒಂದು ಶಾಸಕರು ಇವತ್ತು ಮಂತ್ರಿಗಳು ಕೂಡ ಇವತ್ತು ಆಗಿದ್ದಾರೆ. ಅವರು ಎಲ್ಲ ಯುವಕರ ಮಾದರಿಯಾಗಿ ಇರುವಂಥದ್ದು. ಸೊ ಆದ ಕಾರಣ ನಮ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಅಭಿಪ್ರಾಯ ಎಲ್ಲ ಕೂಡ ಇದೆ. ಮತ್ತು ಅವರು ಎಷ್ಟು ದೊಡ್ಡ ಮಟ್ಟದ ರಾಜಕೀಯದ ಮತ್ತು ಸಾಮಾಜಿಕ ಮತ್ತು ಸಾಕಷ್ಟು ಕುಟುಂಬದಿಂದ ಬಂದವರು. ಆದ ಕಾರಣ ಅವ್ರ ಅಪಾರ ಗೌರವ ನಮಗೆಲ್ಲರಿಗೂ ಕೂಡ ಇದೆ, ಈ ರಾಜ್ಯ ಜನತೆ ಕೂಡ ಇದೆ. ಸೊ ಯಾವುದೇ ಒಂದು ಬಹುಶಃ ಅವರಿರುವಂಥ ವ್ಯಕ್ತಿತ್ವಕ್ಕೆ ಏನಿದ್ರು ಕೂಡ ಆ ವ್ಯಕ್ತಿತ್ವ ಹಾಗೇ ಉಳಿತದೆ. ಎಸ್ ಸರ್, ಇದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಒಂದು ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಂತಹ ಆರೋಪ ಏನಿದೆ, ಆ ಆರೋಪ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಸದ್ಯ ಬಂದಿಲ್ಲ. ಆದರೆ ಈ ರೀತಿ ಹಾಗಿದ್ದು ಸರಿಯಲ್ಲ ಅಂತಕ್ಕಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರವಾಗಿರೋದ್ರಿಂದ ಸ್ಪೀಕರ್ ಕೂಡ ಅಷ್ಟೇನು ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಒಂದು ಕಡೆ ವಿಪಕ್ಷದವರಿಗೆ ಆರೋಪ, ಆದರೆ ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಕಳಂಕವನ್ನು ಹೊರುವಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಅದು ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಈಗ ಮುಜುಗರದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಸುಪ್ರೀಂ ಕೋರ್ಟ್ ನಿನ್ನೆ ಅವ್ರ ಮೇಲೆ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದೆ. ಒಂದು ಲ್ಯಾಂಡ್ ಗ್ರಾಬಿಂಗ್ ವಿಚಾರದಲ್ಲಿ ಹುಬ್ಳಿನಲ್ಲಿ 15 ಕುಂಟೆ ಜಮೀನನ್ನು ಕಬಳಿಸಲಿಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದಿದೆಯಾ ಅಂತ? ನನ್ನ ಯಾವುದೇ ಗಮನಕ್ಕೆ ಬರಲಿಲ್ಲ. ಮತ್ತು ಎಸ್ ಕೆ ಪಾಟೀಲ್ ಒಬ್ಬರು ಅತ್ಯಂತ ಹಿರಿಯರು ಮತ್ತು ಒಂದು ಅತ್ಯಂತ ಪ್ರಾಮಾಣಿಕತೆಯ ಮತ್ತು ಅದಕ್ಕೆ ಒಂದು ಚರಿತ್ರೆವಂಥ ಒಂದು ಅತ್ಯುತ್ತಮವಾದ ಒಂದು ಶಾಸಕರು ಇವತ್ತು ಮಂತ್ರಿಗಳು ಕೂಡ ಇವತ್ತು ಆಗಿದ್ದಾರೆ. ಅವರು ಎಲ್ಲ ಯುವಕರ ಮಾದರಿಯಾಗಿ ಇರುವಂಥದ್ದು. ಸೊ ಆದ ಕಾರಣ ನಮ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಅಭಿಪ್ರಾಯ ಎಲ್ಲ ಕೂಡ ಇದೆ. ಮತ್ತು ಅವರು ಎಷ್ಟು ದೊಡ್ಡ ಮಟ್ಟದ ರಾಜಕೀಯದ ಮತ್ತು ಸಾಮಾಜಿಕ ಮತ್ತು ಸಾಕಷ್ಟು ಕುಟುಂಬದಿಂದ ಬಂದವರು. ಆದ ಕಾರಣ ಅವ್ರ ಅಪಾರ ಗೌರವ ನಮಗೆಲ್ಲರಿಗೂ ಕೂಡ ಇದೆ, ಈ ರಾಜ್ಯ ಜನತೆ ಕೂಡ ಇದೆ. ಸೊ ಯಾವುದೇ ಒಂದು ಬಹುಶಃ ಅವರಿರುವಂಥ ವ್ಯಕ್ತಿತ್ವಕ್ಕೆ ಏನಿದ್ರು ಕೂಡ ಆ ವ್ಯಕ್ತಿತ್ವ ಹಾಗೇ ಉಳಿತದೆ. ಎಸ್ ಸರ್, ಇದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಒಂದು ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಂತಹ ಆರೋಪ ಏನಿದೆ, ಆ ಆರೋಪ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಸದ್ಯ ಬಂದಿಲ್ಲ. ಆದರೆ ಈ ರೀತಿ ಹಾಗಿದ್ದು ಸರಿಯಲ್ಲ ಅಂತಕ್ಕಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರವಾಗಿರೋದ್ರಿಂದ ಸ್ಪೀಕರ್ ಕೂಡ ಅಷ್ಟೇನು ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಒಂದು ಕಡೆ ವಿಪಕ್ಷದವರಿಗೆ ಆರೋಪ, ಆದರೆ ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಕಳಂಕವನ್ನು ಹೊರುವಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಅದು ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಈಗ ಮುಜುಗರದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಸುಪ್ರೀಂ ಕೋರ್ಟ್ ನಿನ್ನೆ ಅವ್ರ ಮೇಲೆ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದೆ. ಒಂದು ಲ್ಯಾಂಡ್ ಗ್ರಾಬಿಂಗ್ ವಿಚಾರದಲ್ಲಿ ಹುಬ್ಳಿನಲ್ಲಿ 15 ಕುಂಟೆ ಜಮೀನನ್ನು ಕಬಳಿಸಲಿಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದಿದೆಯಾ ಅಂತ? ನನ್ನ ಯಾವುದೇ ಗಮನಕ್ಕೆ ಬರಲಿಲ್ಲ. ಮತ್ತು ಎಸ್ ಕೆ ಪಾಟೀಲ್ ಒಬ್ಬರು ಅತ್ಯಂತ ಹಿರಿಯರು
ಮತ್ತೊಂದು ಅತ್ಯಂತ ಪ್ರಾಮಾಣಿಕತೆಯ ಮತ್ತು ಅದಕ್ಕೆ ಒಂದು ಚರಿತ್ರೆವಂಥ ಒಂದು ಅತ್ಯುತ್ತಮವಾದ ಒಂದು ಶಾಸಕರು ಇವತ್ತು ಮಂತ್ರಿಗಳು ಕೂಡ ಇವತ್ತು ಆಗಿದ್ದಾರೆ. ಅವರು ಎಲ್ಲ ಯುವಕರ ಮಾದರಿಯಾಗಿ ಇರುವಂಥದ್ದು. ಸೊ ಆದ ಕಾರಣ ನಮ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಅಭಿಪ್ರಾಯ ಎಲ್ಲ ಕೂಡಿದೆ. ಮತ್ತು ಅವರು ಎಷ್ಟು ದೊಡ್ಡ ಮಟ್ಟದ ರಾಜಕೀಯದ ಮತ್ತು ಸಾಮಾಜಿಕ ಮತ್ತು ಸಹಕಾರ ಕುಟುಂಬದಿಂದ ಬಂದವರು. ಆದ ಕಾರಣ ಅವ್ರ ಅಪಾರ ಗೌರವ ನಮಗೆಲ್ಲರಿಗೂ ಕೂಡ ಇದೆ, ಈ ರಾಜ್ಯ ಜನತೆ ಕೂಡ ಇದೆ. ಅಥವಾ ಯಾವುದೇ ಒಂದು ಬಹುಶಃ ಅವರಿರುವಂಥ ವ್ಯಕ್ತಿತ್ವಕ್ಕೆ ಏನಿದ್ರು ಕೂಡ ಆ ವ್ಯಕ್ತಿತ್ವ ಹಾಗೇ ಉಳಿತದೆ. ಓಕೆ ಎಸ್, ಇದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಒಂದು ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಂತಹ ಆರೋಪ ಏನಿದೆ, ಆರೋಪ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಸದ್ಯ ಬಂದಿಲ್ಲ. ಆದರೆ ಈ ರೀತಿ ಹಾಗೆ ಸರಿಯಲ್ಲ ಅಂತಕ್ಕಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರವಾಗಿರೋದ್ರಿಂದ ಸ್ಪೀಕರ್ ಕೂಡ ಅಷ್ಟೇನು ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಒಂದು ಕಡೆ ವಿಪಕ್ಷದವರಿಗೆ ಆರೋಪ ಆದರೆ ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಕಳಂಕವನ್ನು ಹೊರುವಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಅದು ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಈಗ ಮುಜುಗರದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಸುಪ್ರೀಂ ಕೋರ್ಟ್ ನಿನ್ನೆ ಅವ್ರ ಮೇಲೆ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದೆ. ಒಂದು ಲ್ಯಾಂಡ್ ಗ್ರ್ಯಾಬಿಂಗ್ ವಿಚಾರದಲ್ಲಿ ಹುಬ್ಳಿನಲ್ಲಿ 15 ಕುಂಟೆ ಜಮೀನನ್ನು ಕಬಳಿಸಿ ಯತ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದಿದೆಯಾ ಅಂತ? ನನ್ನ ಯಾವುದೇ ಗಮನಕ್ಕೆ ಬರಲಿಲ್ಲ. ಮತ್ತು ಎಸ್ ಕೆ ಪಾಟೀಲ್ ಒಬ್ಬರು ಅತ್ಯಂತ ಹಿರಿಯರು ಮತ್ತೊಂದು ಅತ್ಯಂತ ಪ್ರಾಮಾಣಿಕತೆಯ ಮತ್ತು ಅದಕ್ಕೆ ಒಂದು ಚರಿತ್ರೆವಂಥ ಒಂದು ಅತ್ಯುತ್ತಮವಾದ ಒಂದು ಶಾಸಕರು ಇವತ್ತು ಮಂತ್ರಿಗಳು ಕೂಡ ಇವತ್ತು ಆಗಿದ್ದಾರೆ. ಅವರು ಎಲ್ಲ ಯುವಕರ ಮಾದರಿಯಾಗಿ ಇರುವಂಥದ್ದು. ಸೊ ಆದ ಕಾರಣ ನಮ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಅಭಿಪ್ರಾಯ ಎಲ್ಲ ಕೂಡಿದೆ. ಮತ್ತು ಅವರು ಎಷ್ಟು ದೊಡ್ಡ ಮಟ್ಟದ ರಾಜಕೀಯದ ಮತ್ತು ಸಾಮಾಜಿಕ ಮತ್ತು ಸಹಕಾರ ಕುಟುಂಬದಿಂದ ಬಂದವರು. ಆದ ಕಾರಣ ಅವ್ರ ಅಪಾರ ಗೌರವ ನಮಗೆಲ್ಲರಿಗೂ ಕೂಡ ಇದೆ, ಈ ರಾಜ್ಯ ಜನತೆ ಕೂಡ ಇದೆ. ಅಥವಾ ಯಾವುದೇ ಒಂದು ಬಹುಶಃ ಅವರಿರುವಂಥ ವ್ಯಕ್ತಿತ್ವಕ್ಕೆ ಏನಿದ್ರು ಕೂಡ ಆ ವ್ಯಕ್ತಿತ್ವ ಹಾಗೇ ಉಳಿತದೆ. ಓಕೆ ಎಸ್, ಇದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಒಂದು ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಂತಹ ಆರೋಪ ಏನಿದೆ, ಆರೋಪ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಸದ್ಯ ಬಂದಿಲ್ಲ. ಆದರೆ ಈ ರೀತಿ ಹಾಗೆ ಸರಿಯಲ್ಲ ಅಂತಕ್ಕಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರವಾಗಿರೋದ್ರಿಂದ ಸ್ಪೀಕರ್ ಕೂಡ ಅಷ್ಟೇನು ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಒಂದು ಕಡೆ ವಿಪಕ್ಷದವರಿಗೆ ಆರೋಪ ಆದರೆ ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಕಳಂಕವನ್ನು ಹೊರುವಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಅದು ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಈಗ ಮುಜುಗರದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಸುಪ್ರೀಂ ಕೋರ್ಟ್ ನಿನ್ನೆ ಅವ್ರ ಮೇಲೆ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದೆ. ಒಂದು ಲ್ಯಾಂಡ್ ಗ್ರ್ಯಾಬಿಂಗ್ ವಿಚಾರದಲ್ಲಿ ಹುಬ್ಳಿನಲ್ಲಿ 15 ಕುಂಟೆ ಜಮೀನನ್ನು ಕಬಳಿಸಿ ಯತ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದಿದೆಯಾ ಅಂತ? ನನ್ನ ಯಾವುದೇ ಗಮನಕ್ಕೆ ಬರಲಿಲ್ಲ. ಮತ್ತು ಎಸ್ ಕೆ ಪಾಟೀಲ್ ಒಬ್ಬರು ಅತ್ಯಂತ ಹಿರಿಯರು ಮತ್ತೊಂದು ಅತ್ಯಂತ ಪ್ರಾಮಾಣಿಕತೆಯ ಮತ್ತು ಅದಕ್ಕೆ ಒಂದು ಚರಿತ್ರೆವಂಥ ಒಂದು ಅತ್ಯುತ್ತಮವಾದ ಒಂದು ಶಾಸಕರು ಇವತ್ತು ಮಂತ್ರಿಗಳು ಕೂಡ ಇವತ್ತು ಆಗಿದ್ದಾರೆ. ಅವರು ಎಲ್ಲ ಯುವಕರ ಮಾದರಿಯಾಗಿ ಇರುವಂಥದ್ದು. ಸೊ ಆದ ಕಾರಣ ನಮ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಅಭಿಪ್ರಾಯ ಎಲ್ಲ ಕೂಡಿದೆ. ಮತ್ತು ಅವರು ಎಷ್ಟು ದೊಡ್ಡ ಮಟ್ಟದ ರಾಜಕೀಯದ ಮತ್ತು ಸಾಮಾಜಿಕ ಮತ್ತು ಸಹಕಾರ ಕುಟುಂಬದಿಂದ ಬಂದವರು. ಆದ ಕಾರಣ ಅವ್ರ ಅಪಾರ ಗೌರವ ನಮಗೆಲ್ಲರಿಗೂ ಕೂಡ ಇದೆ, ಈ ರಾಜ್ಯ ಜನತೆ ಕೂಡ ಇದೆ. ಅಥವಾ ಯಾವುದೇ ಒಂದು ಬಹುಶಃ ಅವರಿರುವಂಥ ವ್ಯಕ್ತಿತ್ವಕ್ಕೆ ಏನಿದ್ರು ಕೂಡ ಆ ವ್ಯಕ್ತಿತ್ವ ಹಾಗೇ ಉಳಿತದೆ. ಓಕೆ ಎಸ್, ಇದು ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಒಂದು ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಂತಹ ಆರೋಪ ಏನಿದೆ, ಆರೋಪ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಸದ್ಯ ಬಂದಿಲ್ಲ. ಆದರೆ ಈ ರೀತಿ ಹಾಗೆ ಸರಿಯಲ್ಲ ಅಂತಕ್ಕಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿಚಾರವಾಗಿರೋದ್ರಿಂದ ಸ್ಪೀಕರ್ ಕೂಡ ಅಷ್ಟೇನು ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಎಚ್ ಕೆ ಪಾಟೀಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಒಂದು ಕಡೆ ವಿಪಕ್ಷದವರಿಗೆ ಆರೋಪ ಆದರೆ ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಕಳಂಕವನ್ನು ಹೊರುವಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಅದು ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ಈಗ ಮುಜುಗರದ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.